ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ತೇಜ್ ಅಕಾಡೆಮಿ. ನಾನು ನಿಮ್ಮ ಆರ್.ಕೆ. ಸರ್. ಇವತ್ತು ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಕರ್ನಾಟಕ ಕಾರ್ಟೆ 2025 ಪತ್ರಿಕೆ 1 ಮತ್ತು ಪತ್ರಿಕೆ 2ರಲ್ಲಿ ಇರತಕ್ಕಂಥ ವ್ಯಾಕರಣವನ್ನು, ಕನ್ನಡ ಕಂಪಲ್ಸರಿ ಏನಿದೆ ಆ ಒಂದು ವ್ಯಾಕರಣ ತರಗತಿಗಳನ್ನ ಇವತ್ತಿಂದ ನಾವು ನಿಮಗೆ ಕ್ಲಾಸಸ್ನ ನೀಡ್ತಾ ಇದ್ದೇವೆ. ಸೊ ಈ ಒಂದು ಕನ್ನಡ ವ್ಯಾಕರಣ ತರಗತಿಗಳು ಈ ಕಾರ್ಟೆ 2025 ಅದೊಂದಕ್ಕೆ ಅಲ್ಲ, ಸಾಕಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಏನೆಲ್ಲ ಇದೆ ಅಲ್ಲೆಲ್ಲ ಕನ್ನಡ ಕಡ್ಡಾಯ ಪತ್ರಿಕೆ ಅಂತ ಹೇಳಿ ಇರುತ್ತೆ. ಆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ಈ ಒಂದು ವ್ಯಾಕರಣ ಅಂದರೆ ಗ್ರಾಮರ್ ಕ್ಲಾಸ್ಗಳು ನಮಗೆ ಬಹಳ ಮುಖ್ಯ ಆಗಿರ್ತವೆ. ಸೊ ಆ ಒಂದು ವಿಚಾರದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಸುಮಾರು 2 ದಶಕಗಳ ಕಾಲ ಅವರು ಈ ಒಂದು ಬೋಧನಾ ವೃತ್ತಿಯಲ್ಲಿ ಕನ್ನಡದಲ್ಲಿ ಒಂದು ಹಿಡಿತವನ್ನು ಸಾಧಿಸ್ತಕ್ಕಂಥ ಒಬ್ಬ ಪ್ರೊಫೆಸರ್ ನಮ್ಮ ಜೊತೆ ಇದ್ದಾರೆ. ಅವರು ಸಣ್ಣ ಪಾಪಯ್ಯ ಸರ್ ಅಂತೇಳಿ. ಸರ್ ಪ್ಲೀಸ್ ವೆಲ್ಕಮ್. ಇವರು ಸಣ್ಣ ಪಾಪಯ್ಯ ಸರ್ ಅಂತೇಳಿ, SP ಸರ್ ಅಂತೇಳಿ ನಮ್ಮ ಭಾಳಷ್ಟು ಫೇಮಸ್ ಇದ್ದಾರೆ. ಪ್ರಾಚೀನ ಕನ್ನಡದಲ್ಲಿ ಸುಮಾರು ಸಂಶೋಧನೆಗಳನ್ನ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಈ ಮ್ಯಾನುಸ್ಕ್ರಿಪ್ಟ್, ಹಸ್ತಪ್ರತಿ ಏನಂತ ಹೇಳ್ತೀವಿ, ಅದನ್ನು ಸಂಗ್ರಹಿಸಿ ಅದನ್ನು ಓದಿ ಅದ್ರ ಮೇಲೂ ಕೂಡ ಅವರು ಸುಮಾರು ರಿಸರ್ಚನ್ನು ಮಾಡಿದ್ದಾರೆ. ಸುಮಾರು 2 ದಶಕಗಳ ಕಾಲ ಇವರು ಒಂದು ಈ ಬೋಧನಾ ವೃತ್ತಿಯಲ್ಲಿ ಅವರು ಇದ್ದಾರೆ. ಇವರು ನಮ್ಮ ತೇಜ್ ಅಕಾಡೆಮಿಯಲ್ಲಿ ಕನ್ನಡ ವ್ಯಾಕರಣವನ್ನು ಅವರು ಮಾಡ್ತಾ ಹೋಗ್ತಾರೆ. ಈ ಒಂದು ತರಗತಿಯ ಸದುಪಯೋಗವನ್ನು ನೀವು ಪಡಿಸ್ಕೊಳ್ಬೇಕು ಮತ್ತು ಅತಿ ಹೆಚ್ಚು ಕಾರ್ಟೆಟಲ್ಲಿ ಸ್ಕೋರನ್ನು ಮಾಡಿ ನೀವು ಈ ಸಾರಿ ಎಲ್ಲರೂ ಕೂಡ, ಯಾರೆಲ್ಲ ಈ ವಿಡಿಯೋನ ವಾಚ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಈ ಒಂದು ಕಾರ್ಟೆ 2025 ಕ್ವಾಲಿಫೈ ಆಗಬೇಕು ಅನ್ನೋದು ನಮ್ಮ ಒಂದು ಇಚ್ಛೆ ಆಗಿದೆ. ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಈ ಒಂದು ವ್ಯಾಕರಣ ಕ್ಲಾಸಸ್ಗಳನ್ನ ನಮ್ಮ ಸರ್ SP ಸರ್ ಅವರು ಇನ್ನು ಮುಂದೆ ಕಂಟಿನ್ಯೂ ಮಾಡ್ತಾರೆ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಅದು ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಕಾರ್ಟೆಟ್ 2025 ಪತ್ರಿಕೆ 1 ಮತ್ತು 2ರಲ್ಲಿ ನಿಮಗೆ ಕಡ್ಡಾಯ ಕನ್ನಡ ಪತ್ರಿಕೆಯನ್ನು ಏನು ಅಭ್ಯಾಸಕ್ಕೆ ಇಟ್ಟಿದ್ದಾರೆ, ಅಲ್ಲಿ ಬರುವ ವ್ಯಾಕರಣ ಅಂಶಗಳನ್ನು ನಾನು ವಿವರಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಮನುಷ್ಯ ತನ್ನ ಆಲೋಚನೆಗಳನ್ನು, ಭಾವನೆಗಳನ್ನು ಇತರರಿಗೆ ಅಭಿವ್ಯಕ್ತಿಪಡಿಸುವಾಗ ಭಾಷೆಯ ಮೂಲಕ ಅದನ್ನು ಅಭಿವ್ಯಕ್ತಿಗೊಳಿಸುವಂಥದ್ದು ಎಲ್ಲರಿಗೂ ತಿಳಿದಿರುವ ವಿಚಾರ. ಸೊ ಈ ಭಾಷೆ ಅಂತ ಅಂದರೆ ಅದು ಅಕ್ಷರಗಳ ಜೋಡಣೆ. ಅಕ್ಷರ ರೂಪಕ್ಕೆ ಬರುವುದಕ್ಕಿಂತ ಮೊದಲು ಅದು ಧ್ವನಿಗಳ ಉತ್ಪಾದನೆ ಆಗಿರುತ್ತದೆ, ಧ್ವನಿಗಳ ಸಮೂಹ ಆಗಿರುತ್ತದೆ. ಅರ್ಥಪೂರ್ಣವಾಗಿರ್ತಕ್ಕಂಥ ಧ್ವನಿಗಳನ್ನು ಹೊರಡಿಸಿ ಅದನ್ನು ಒಂದು ಪದವಾಗಿ ಬಳಸಿದಾಗ ಆ ಪದಕ್ಕೆ ಅರ್ಥಪೂರ್ಣವಾದ ಪದ ಅಂತ ಹೇಳಿ ನಾವು ಭಾವಿಸ್ತೀವಿ. ಆ ಮೌಖಿಕವಾಗಿ ಉಚ್ಚಾರ ಮಾಡಿದಂಥ ಪದವನ್ನು ಅಕ್ಷರ ರೂಪಕ್ಕೆ ತಂದಾಗ, ಬರವಣಿಗೆಯ ರೂಪಕ್ಕೆ ತಂದಾಗ, ಅದನ್ನು ಲಿಖಿತ ರೂಪಕ್ಕೆ ತಂದಾಗ ಅದನ್ನು ಪದ ಅಥವಾ ಶಬ್ದ ಅನ್ನುವ ಅಂತ ಹೇಳಿ ನಾವು ಕರಿತೀವಿ. ಸೊ ಆದರೆ ಈ ಅಕ್ಷರ ಪದಗಳು ಆಗುವಾಗ ಹಲವು ಅಕ್ಷರಗಳು ಸೇರಿ ಪದ ಆಗುತ್ತೆ. ಹಾಗಾದರೆ ಅಕ್ಷರ ಅಂದರೆ ಏನು ಅಂದರೆ ಆ ಪದದಲ್ಲೇ ಇದೆ ಕ್ಷರವಲ್ಲದ್ದು. ಕ್ಷರ ಅಂದರೆ ನಾಶ ಅಂತ, ಅಕ್ಷರ ಅಂತಂದರೆ ನಾಶವಾಗದೇ ಇರುವಂಥದ್ದು ಅಂತ. ಈ ನಾಶವಾಗದೇ ಇರತಕ್ಕಂಥ ಅಕ್ಷರಗಳನ್ನು ನಾವು ವರ್ಣಮಾಲೆ ಅಂತ ಹೇಳಿ ಕರೀತೀವಿ. ಕನ್ನಡದಲ್ಲಿ ಈ ವರ್ಣ ಅನ್ನುವ ಪದಕ್ಕೆ ಅಕ್ಷರ ಅನ್ನುವಂಥ ಪರ್ಯಾಯ ಪದವನ್ನು ಕೂಡ ಬಳಸ್ತೀವಿ. ಇವೆರಡೂ ಕೂಡ ಸಂಸ್ಕೃತ ಪದಗಳೇ. ಸೊ ಕ್ರಮವಾಗಿ ಅಕಾರದಿಂದ ಲಕಾರದವರೆಗಿನ ಈ ಅಕ್ಷರಗಳ ಜೋಡಣೆಯನ್ನು ನಾವು ವರ್ಣಮಾಲೆ ಅಂತ ಹೇಳಿ ಕರೀತೀವಿ. ಇದನ್ನು ನಾವು ಒಂದು ಶಿಸ್ತುಬದ್ಧವಾಗಿ ಹೇಳುವುದಾದರೆ ವ್ಯವಸ್ಥಿತವಾಗಿ ಜೋಡಣೆಗೊಂಡ ವರ್ಣಗಳನ್ನು ವರ್ಣಮಾಲೆ ಅಥವಾ ಅಕ್ಷರಮಾಲೆ ಅಂತ ಕರೀತೀವಿ. ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳನ್ನು ವೈಯಾಕರಣಿಗಳು ಅಥವಾ ಭಾಷಾ ವಿಜ್ಞಾನಿಗಳು ಗುರುತಿಸಿದ್ದಾರೆ. ಕನ್ನಡ ವರ್ಣಮಾಲೆಗಳನ್ನು ನಾವು 3 ಪ್ರಕಾರಗಳಾಗಿ ವರ್ಗೀಕರಣ ಮಾಡಿಕೊಂಡಿದ್ದೇವೆ. ಅದರಲ್ಲಿ ಸ್ವರಗಳು, ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳು ಅಂತ. ಸ್ವರ ಅಂತ ಅಂದರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರ. ಇದರಲ್ಲಿ ಒಟ್ಟು 13 ಅಕ್ಷರಗಳಿವೆ. ಈ ಸ್ವರಗಳಲ್ಲಿ ಮತ್ತೆ ನಾವು 2 ಪ್ರಕಾರಗಳನ್ನು ಗುರುತಿಸಿಕೊಂಡಿದ್ದೇವೆ. ಅದರಲ್ಲಿ
ರಸ್ವಸ್ವರ ಅಂತ, ಎರಡನೆಯದು ದೀರ್ಘಸ್ವರ. ರಸ್ವಸ್ವರ ಅಂದರೆ ಕಡಿಮೆ ಕಾಲದಲ್ಲಿ ಅಥವಾ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರವನ್ನು ರಸ್ವಸ್ವರ ಅಂತ ಹೇಳಿ ಕರೆಯುತ್ತೇವೆ. ಉದಾಹರಣೆಗೆ ಅ, ಇ, ಉ, ರು, ಎ, ಓ. ಈ ಅಕ್ಷರವನ್ನು ಉಚ್ಚಾರ ಮಾಡುವಾಗ ಅತ್ಯಂತ ಕಡಿಮೆ ಕಾಲವನ್ನು ತೆಗೆದುಕೊಳ್ಳುವುದರಿಂದ ಅದನ್ನು ನಾವು ರಸ್ವಸ್ವರ ಅಂತ ಹೇಳಿ ಕರೀತೀವಿ. ಅದೇ ರೀತಿಯಾಗಿ ದೀರ್ಘ ಸ್ವರ ಅಂತಂದರೆ ಆ ಪದವೇ ಹೇಳ್ತದೆ, ದೀರ್ಘ ಅಂದರೆ ಹೆಚ್ಚು, ಅಧಿಕ ಅಂತ. ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ವರ್ಣ ಅಥವಾ ಅಕ್ಷರಗಳನ್ನು ದೀರ್ಘ ಸ್ವರಗಳು ಅಂತ ಹೇಳಿ ಕರೀತೀವಿ. ಆ, ಈ, ಉ, ಎ, ಓ ಇತ್ಯಾದಿ. ಅಂದರೆ ಈ ಅಕ್ಷರಗಳನ್ನು ಉಚ್ಚಾರ ಮಾಡುವಾಗ ರಸ್ವಕ್ಕಿಂತ ಹೆಚ್ಚು ಕಾಲವನ್ನು, ಸಮಯವನ್ನು ತೆಗೆದುಕೊಳ್ಳುವುದರಿಂದ ಇದನ್ನು ದೀರ್ಘ ಸ್ವರ ಅಂತ ಹೇಳಿ ಕರೀತೀವಿ. ಅದೇ ರೀತಿಯಾಗಿ ಇನ್ನೂ ಕೆಲವು ಅಕ್ಷರಗಳನ್ನು ಉಚ್ಚಾರ ಮಾಡುವಾಗ ಪದದ ಕೊನೆಯಲ್ಲಿ ಸ್ವರವನ್ನು ದೀರ್ಘ ಮಾಡಿ ಹೇಳ್ತೀವಿ. ಈ ಕೋಳಿ ಹೇಗೆ ಕೂಗುತ್ತೆ ಅಂತಂದರೆ ಕೊಕ್ಕೊ ಕೋ ಅಂತ ಕೂಗುತ್ತೆ ಅಂತ. ಆ ಕೋ ಅನ್ನೋ ಪದ ಇದೆಯಲ್ಲ, ಎರಡು ಮಾತ್ರ ಕಾಲಕ್ಕಿಂತಲೂ ಹೆಚ್ಚು ಸಮಯವನ್ನು ತೆಗೆದುಕೊಂಡು ಉಚ್ಚಾರ ಮಾಡುವುದರಿಂದ ಅದನ್ನು ಪ್ಲುತ ಅಂತ ಹೇಳಿ ಕರೀತಾರೆ. ಅಂದರೆ ಎರಡು ಮಾತ್ರ ಕಾಲಕ್ಕಿಂತ ಹೆಚ್ಚು ಸಮಯ ತೆಗೆದುಕೊಂಡು ಉಚ್ಚಾರ ಮಾಡುವ ಅಕ್ಷರಗಳನ್ನು ಪ್ಲುತ ಅಂತ ಕರೀತೀವಿ. ಈಗ ಎಷ್ಟೋ ಸಲ ಈ ತರಕಾರಿ ಮಾರುವವರು ಬರ್ತಾ ಇರ್ತಾರೆ, ಅಣ್ಣಮ್ಮಣ್ಣೋ ಅಂತ. ಹಣ್ಣು ಅಂತ ಅಷ್ಟೇ ಅನ್ನೋದಿಲ್ಲ ಅವರು, ಹಣ್ಣೋ, ನಿಂಬೆಹಣ್ಣೋ ಅಂತ ದೀರ್ಘವಾಗಿ ಆ ಸ್ವರವನ್ನು ಬಳಸ್ತಾರೆ. ಹಾಗೆ ಎರಡು ಮಾತ್ರ ಕಾಲಕ್ಕಿಂತ ಹೆಚ್ಚು ಸಮಯ ತೆಗೆದುಕೊಂಡು ಉಚ್ಚಾರ ಮಾಡುವ ಅಕ್ಷರವನ್ನು ನಾವು ಪ್ಲುತ ಅಂತ ಹೇಳಿ ಕರೀತೀವಿ. ಉದಾಹರಣೆಗೆ ಮಗು ಅಮ್ಮನನ್ನು ಕರೆಯುವಾಗ ಸಾಮಾನ್ಯವಾಗಿ ಅಮ್ಮ ಅನ್ನೋದಿಲ್ಲ, ಅಮ್ಮ, ಅಣ್ಣ ಅಂತ ಇತ್ಯಾದಿಯಾಗಿ ಬಳಸ್ತೀವಲ್ಲ. ಈ ಹೆಚ್ಚು ಸ್ವರ ಬಳಸಿ ಕಾಲವನ್ನು ತೆಗೆದುಕೊಂಡು ಬಳಸುವ ಅಕ್ಷರಗಳನ್ನು ನಾವು ಪ್ಲುತ ಅಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ ನಾವು ಮುಂದಿನ ಭಾಗಕ್ಕೆ ಹೋಗುವುದಾದರೆ ವ್ಯಂಜನಗಳು, ಸ್ವರಗಳ ನಂತರ ವ್ಯಂಜನಗಳು. ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು. ಆ್ಯಕ್ಚುಲಿ ವ್ಯಂಜನ ಅಂತಂದರೆ ಅದು ಸ್ವರರಹಿತವಾಗಿರತಕ್ಕಂಥ ಅಕ್ಷರ ರೂಪ. ಅದು ಅವುಗಳನ್ನು ಸ್ವತಂತ್ರವಾಗಿ ಉಚ್ಚಾರ ಮಾಡುವುದು ಕಷ್ಟ. ಈಗ ಕ, ಮ, ಪ ನೋಡಿ, ಅವುಗಳನ್ನು ಉಚ್ಚಾರ ಮಾಡುವಾಗ ನಾವು ಸ್ವಲ್ಪ ಆಯಾಸ ಪಡಬೇಕಾಗ್ತದೆ, ಹೆಚ್ಚು ಶ್ರಮ ತೆಗೆದುಕೊಳ್ಳಬೇಕಾಗ್ತದೆ. ಅದಕ್ಕೆ ಸ್ವರ ಸೇರಿದಾಗ ಉಚ್ಚಾರಣೆ ಭಾಳ ಸುಲಭ. ಕ, ಪ. ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ವ್ಯಂಜನಾಕ್ಷರಗಳು ಅಂತ ಹೇಳಿ ಕರಿತೀವಿ. ಇದರಲ್ಲಿ ಮತ್ತೆ ಎರಡು ಪ್ರಕಾರಗಳನ್ನು ನಾವು ಗುರುತಿಸಿಕೊಳ್ಳಬಹುದು. ಒಂದು ವರ್ಗೀಯ ವ್ಯಂಜನ, ಮತ್ತೊಂದು ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನಗಳಲ್ಲಿ ಒಟ್ಟು 25 ಅಕ್ಷರಗಳಿವೆ. ಅದನ್ನು ಕ, ಚ, ಟ, ತ, ಪ ವರ್ಗಗಳು ಅಂತ ಹೇಳಿ ಗುರುತಿಸ್ತಾರೆ. ಕ, ಖ, ಗ, ಘ, ಞ, ಚ, ಛ, ಜ, ಝ, ಞ, ಟ, ಠ, ಡ, ಢ, ಣ, ಪ, ಫ, ಬ, ಭ, ಮ. ಈ 5 ವರ್ಗಗಳು ವರ್ಗೀಯ ವ್ಯಂಜನಗಳು ಅಂತ ಹೇಳಿ ಕರೆಯಲ್ಪಟ್ಟಿವೆ. ಈ ವರ್ಗೀಯ ವ್ಯಂಜನಗಳಲ್ಲೂ ಕೂಡ ಅಲ್ಪ ಪ್ರಾಣ ಮತ್ತು ಮಹಾಪ್ರಾಣ ಅಂತ ಹೇಳಿ 2 ವಿಭಾಗ ಕ್ರಮಗಳನ್ನು ಮಾಡಿಕೊಂಡಿದ್ದೇವೆ. ವರ್ಗದ ಪ್ರಥಮ ಮತ್ತು 3ನೆಯ ಅಕ್ಷರಗಳು ಅಲ್ಪ ಪ್ರಾಣ ಅಕ್ಷರಗಳಾಗಿದ್ದರೆ, 2ನೆಯ ಮತ್ತು 4ನೆಯ ಗುಂಪಿನ ಅಕ್ಷರಗಳನ್ನು ನಾವು
ಮಹಾಪ್ರಾಣ ಅಕ್ಷರಗಳು ಅಂತ ಹೇಳಿ ಗುರುತಿಸ್ತೇವೆ. ಉದಾಹರಣೆಗೆ ಕ, ಗ, ಚ, ಜ, ಟ, ಡ, ತ, ದ, ಪ, ಬ ಇವು ವರ್ಗದ 1 ಮತ್ತು 3ನೇ ಅಕ್ಷರಗಳು. ಇವುಗಳನ್ನು ನಾವು ಅಲ್ಪಪ್ರಾಣ ಅಂತ ಕರೀತೀವಿ. ಅದೇ ರೀತಿಯಾಗಿ ಖ, ಘ, ಛ, ಝ, ಠ, ಢ, ಥ, ಧ, ಫ, ಭ ಇವುಗಳನ್ನು ಮಹಾಪ್ರಾಣ ಅಕ್ಷರಗಳು ಅಂತ ಹೇಳಿ ಕರೀತೀವಿ. ಇವು ವರ್ಗದ 2 ಮತ್ತು 4ನೆಯ ಗುಂಪಿನ ಅಕ್ಷರಗಳಾಗಿವೆ ಅಂತ. ಸೊ ಈ ವರ್ಗದ ಕೊನೆಯಲ್ಲಿ ಬರುವಂಥ ಅಕ್ಷರಗಳನ್ನು ನಾವು ಅನುನಾಸಿಕಗಳು ಅಂತ ಕರೀತೀವಿ. ನಾಸಿಕ ಅಂದರೆ ಮೂಗು ಅಂತ. ಮೂಗಿನ ನೆರವಿನಿಂದ ಅಥವಾ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಅನುನಾಸಿಕ ಅಕ್ಷರಗಳು ಅಂತ ಹೇಳಿ ಕರೀತೀವಿ. ನೋಡಿ, ಈ ಕವರ್ಗದ ಕೊನೆಯ ಅಕ್ಷರ ಞ, ಚವರ್ಗದ ಕೊನೆಯ ಅಕ್ಷರ ಞ, ಟಾವರ್ಗದ ಕೊನೆಯ ಅಕ್ಷರ ಣ, ನಾವರ್ಗದ ಕೊನೆಯ ಅಕ್ಷರ ನ, ತಾವರ್ಗದ ಕೊನೆಯ ಅಕ್ಷರ ನ, ಪಾವರ್ಗದ ಕೊನೆಯ ಅಕ್ಷರ ಮ. ನ್ಯ, ಣ, ನ, ಮ ಈ 5 ಅಕ್ಷರಗಳನ್ನು ಅನುನಾಸಿಕ ಅಕ್ಷರಗಳು ಅಂತ ಹೇಳಿ ಕರೀತೀವಿ. ಮೊದಲೆರಡು ಅಕ್ಷರಗಳು ಅಂದರೆ ಕಕ್ಕ, ಗಗ್ಗ, ಇನ್ಯ ಮತ್ತು ಚಚ, ಜಜ್ಜ, ಇನ್ಯ ಈ 2 ಅನುನಾಸಿಕ ಅಕ್ಷರಗಳು ಹಿಂದಿನ ಕಾಲದಲ್ಲಿ ಸ್ವತಂತ್ರ ಅಕ್ಷರಗಳಾಗಿ ಬಳಕೆಯಲ್ಲಿ ಇದ್ವು. ಆದರೆ ಇವತ್ತು ಈ 2 ಅಕ್ಷರಗಳ ಬಳಕೆ ನಮ್ಮಲ್ಲಿ ಕಂಡುಬರುವುದಿಲ್ಲ. ಈ ಚಚ, ಜಜ್ಜ, ಇನ್ಯ ಅನ್ನುವ ಅನುನಾಸಿಕ ಅಕ್ಷರ ಜಕಾರದ ಜೊತೆಗೆ ಒತ್ತಕ್ಷರವಾಗಿ ಬಳಕೆ ಆಗುತ್ತದೆ ಅನ್ನುವುದನ್ನು ಬಿಟ್ಟರೆ ಈ ಅಕ್ಷರವು ಕೂಡ ಸ್ವತಂತ್ರವಾಗಿ ಬಳಕೆ ಆಗುವುದಿಲ್ಲ. ಉಳಿದಂತೆ ಣ, ನ ಮತ್ತು ಮ ಈ 3 ಅನುನಾಸಿಕ ಅಕ್ಷರಗಳು ಸ್ವತಂತ್ರ ಅಕ್ಷರಗಳಾಗಿ ಒತ್ತಕ್ಷರಗಳಾಗಿಯೂ ಕೂಡ ಬಳಕೆಯಲ್ಲಿ ಇರುವಂಥದ್ದನ್ನು ನಾವು ಗಮನಿಸ್ತೀವಿ. ಸೊ ಬರವಣಿಗೆಯ ಅನುಕೂಲಕ್ಕೋಸ್ಕರ, ಉಚ್ಚಾರಣೆಯ ಅನುಕೂಲಕ್ಕೋಸ್ಕರ, ಕಾಲದ ಅನುಕೂಲಕ್ಕೋಸ್ಕರ ಈ ಅನುನಾಸಿಕ ಅಕ್ಷರಗಳ ಬದಲಿಗೆ ಬಿಂದುವನ್ನು ಬಳಸುವ ಪ್ರಯೋಗವೂ ಕೂಡ ಮಧ್ಯಕಾಲೀನ ಕನ್ನಡದ ಸಂದರ್ಭದಲ್ಲಿ ಅಥವಾ ಅದಕ್ಕೂ ಹಿಂದಿನ ಕಾಲದಲ್ಲಿಯೂ ಕೂಡ ಈ ಪ್ರಯೋಗ ರೂಢಿಗೆ ಬಂದಿರುವಂಥದ್ದನ್ನು ನಾವು ಗಮನಿಸಬಹುದು. ಇದಾದ ಮೇಲೆ ವರ್ಗೀಯ ವ್ಯಂಜನಗಳಲ್ಲಿ ಎರಡು ಪ್ರಕಾರಗಳು ಅಂತ ಹೇಳಿದಿವಲ್ವಾ, ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ. ಇಲ್ಲಿಯವರೆಗೆ ನಾವು ವರ್ಗೀಯ ವ್ಯಂಜನಗಳನ್ನು ನೋಡಿದ್ದೀವಿ. ಈಗ ಅವರ್ಗೀಯ ವ್ಯಂಜನಗಳನ್ನು ವರ್ಗ ಮಾಡಲಿಕ್ಕಾಗದೇ ಇರತಕ್ಕಂಥ ಅಕ್ಷರಗಳ ಗುಂಪು ಅಂತ ಅರ್ಥ. ಮೇಲಿನ ಅಕ್ಷರಗಳನ್ನು 5 ವರ್ಗಗಳಾಗಿ ವಿಂಗಡಣೆ ಮಾಡಿದ್ದೀವಿ. ಅದಕ್ಕೆ ಅವುಗಳನ್ನು ವರ್ಗೀಯ ವ್ಯಂಜನಗಳು ಅಂತ ಕರೆಯಲಾಗಿದೆ. ಅವರ್ಗೀಯ ವ್ಯಂಜನಗಳು ಅಂತಂದರೆ ಅವುಗಳನ್ನು ವರ್ಗ ಮಾಡಲಿಕ್ಕೆ ಆಗದೇ ಇರುವಂಥದ್ದು ಕಾರಣದಿಂದ ಅವುಗಳನ್ನು ಅವರ್ಗೀಯ ವ್ಯಂಜನಗಳು ಅಂತ ಕರೆದಿದ್ದೀವಿ. ಈ ಅವರ್ಗೀಯ ವ್ಯಂಜನಗಳ 9 ಇದ್ದಾವೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಉದಾಹರಣೆಗೆ ಯ, ರ, ಲ, ವ, ಶ, ಶ, ಸ, ಳ ಅಕ್ಷರ ಬರೆಯುವಾಗ ತಲೆಕಟ್ಟು ಬಿಟ್ಟು ಹೋಗಿದೆ. ಅದನ್ನು ನಾನು ಮೇಲೆ ಬರೆದಿದ್ದೇನೆ, ಅದನ್ನು ನೀವು ಗಮನಿಸಿಕೊಳ್ಳಬಹುದು. ಇದಾದ ಮೇಲೆ ಕನ್ನಡ ವರ್ಣಮಾಲೆಯಲ್ಲಿ ಯೋಗವಾಹಗಳು ಅನ್ನುವಂಥ ಇನ್ನೂ ಒಂದು ಪ್ರಕಾರ ಇದೆ. ಸ್ವರಗಳ ಸಹಾಯದಿಂದ ಈ ಅಕ್ಷರಗಳನ್ನು ನಾವು ಉಚ್ಚಾರ ಮಾಡ್ತೀವಿ. ಸ್ವತಂತ್ರವಾಗಿ ಈ ಅಕ್ಷರಗಳನ್ನು ಉಚ್ಚಾರ ಮಾಡೋಕ್ಕೆ ಬರೋದಿಲ್ಲ. ಸೊ ಉದಾಹರಣೆಗೆ ಅನುಸ್ವಾರ, ಇದಕ್ಕೆ ಬಿಂದು ಅಂತ ಕೂಡ ಕರೀತಾರೆ. ಈ ಬಿಂದುವನ್ನು ಅಥವಾ ಅನುಸ್ವಾರವನ್ನು ಸ್ವತಂತ್ರವಾಗಿ ಉಚ್ಚಾರ ಮಾಡೋಕ್ಕೆ ಬರೋದಿಲ್ಲ. ಅದನ್ನು ಉಚ್ಚಾರ ಮಾಡಬೇಕಾದರೆ ಇನ್ನೂ ಒಂದು ಅಕ್ಷರದ ನೆರವು ಬೇಕೇ ಬೇಕು. ಉದಾಹರಣೆಗೆ ಕಂದ ಅಂತ ಬರೆಯುವಾಗ ನಾವು
ಕಾ ಬರೆದು ಬಿಂದು ಅಥವಾ ಅನುಸ್ವಾರವನ್ನು ಬರೆದು ಆಮೇಲೆ ದಾ ಬರೀತೀವಿ. ಅಂದರೆ ಈ ಅನುಸ್ವಾರವನ್ನು ನಾವು ಬಳಕೆ ಮಾಡುವಾಗ ಇನ್ನೊಂದು ಅಕ್ಷರದ ನೆರವನ್ನು ಅದು ಅಪೇಕ್ಷಿಸ್ತದೆ, ಬಯಸುತ್ತದೆ. ಅದೇ ರೀತಿಯಾಗಿ ವಿಸರ್ಗವೂ ಕೂಡ. ಈಗ ದುಃಖ ಬರೆಯುವಾಗ ಈ ವಿಸರ್ಗದ ಚಿಹ್ನೆಯನ್ನು ಬಳಸಬೇಕಾದರೆ ಅದಕ್ಕೆ ಇನ್ನೊಂದು ಅಕ್ಷರದ ನೆರವು ಅಗತ್ಯ. ಅದಕ್ಕೋಸ್ಕರನೇ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಯೋಗವಾಹಗಳು ಅಂತ ಹೇಳಿ ಕರೀತೀವಿ. ಸೊ ಇಲ್ಲಿಯವರೆಗೆ ಕನ್ನಡ ವರ್ಣಮಾಲೆ ಅಂದರೆ ಏನು, ಆ ವರ್ಣಮಾಲೆಯಲ್ಲಿ ಇರುವ ಎಷ್ಟು ಅಕ್ಷರಗಳಿವೆ, ಅವುಗಳನ್ನು ಯಾವ ರೀತಿಯಾಗಿ ನಾವು ವರ್ಗೀಕರಣ ಮಾಡಿಕೊಂಡಿದ್ದೇವೆ ಅನ್ನುವ ವಿವರಗಳನ್ನು ಇಲ್ಲಿಯ ತನಕ ನಾವು ಗಮನಿಸಿದ್ದೀವಿ. ಕನ್ನಡ ವರ್ಣಮಾಲೆಯನ್ನು ಕುರಿತು ನೋಡ್ತಾ ಇದ್ದೇವೆ. ಇಲ್ಲಿಯವರೆಗೆ ಕನ್ನಡ ವರ್ಣಮಾಲೆಯಲ್ಲಿ 3 ಪ್ರಕಾರಗಳು, ಸ್ವರಗಳು, ವ್ಯಂಜನಗಳು, ಯೋಗವಾಹಗಳು ಅಂತ ಹೇಳಿ ಅವುಗಳ ವಿವರಗಳನ್ನು ಗಮನಿಸಿದ್ದೀವಿ. ಈಗ ಅದರ ಮುಂದುವರೆದ ಭಾಗವಾಗಿ ಗುಣಿತಾಕ್ಷರಗಳನ್ನು ಗಮನಿಸೋಣ. ವ್ಯಂಜನಕ್ಕೆ ಸ್ವರ ಸೇರಿದಾಗ ಆಗುವ ಅಕ್ಷರವೇ ಗುಣಿತಾಕ್ಷರ ಅಂತ ಕರಿತೀವಿ. ಇದನ್ನು ಕಾಗುಣಿತಾಕ್ಷರ ಅಂತ ಕೂಡ ಕರೀತಾರೆ. ಯಾಕೆ ಅದನ್ನು ಕಾಗುಣಿತಾಕ್ಷರ ಅಂತಾರೆ ಅಂದರೆ, ಕನ್ನಡದಲ್ಲಿ ವ್ಯಂಜನಾಕ್ಷರಗಳು ಆರಂಭ ಆಗುವುದೇ ಕಕಾರದಿಂದ. ಸೊ ಕಾ ಅಕ್ಷರದಿಂದ ಮೊದಲಾಗುವುದರಿಂದ ಅದನ್ನು ಕಾಗುಣಿತಾಕ್ಷರ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಕ ಪ್ಲಸ್ ಆ. ಇಲ್ಲಿ ವ್ಯಂಜನ ಅಂತಂದರೆ ಸ್ವತಂತ್ರವಾಗಿ ಉಚ್ಚಾರ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಅಕ್ಷರ. ವ್ಯಂಜನಾಕ್ಷರವನ್ನು ಬರೆಯುವಾಗ ಸಾಮಾನ್ಯವಾಗಿ ನಾವು ಈ ರೀತಿಯಾಗಿ ಬರೀತೀವಿ ನೋಡಿ. ಅದರದ ಆಕಾರ ಈ ರೀತಿ ಇರ್ತದೆ. ಇದನ್ನು ಅಲಂತ್ ಅಂತ ಕರೀತಾರೆ. ಇದಕ್ಕೆ ಸ್ವರ ಚಿಹ್ನೆಯನ್ನು ಸೇರಿಸಿದಾಗ, ಉದಾಹರಣೆಗೆ ಆ ಸ್ವರ ಚಿಹ್ನೆಯನ್ನು ಸೇರಿಸಿದಾಗ ಇದು ತಪ್ಪಾಯಿತು. ಅದು ನಾನು ಮಾತಾಡಿದ್ದು ಸರಿ ಮಾಡಬೇಕಲ್ಲ. ಸೊ ಕ ಪ್ಲಸ್ ಆ ಈಸ್ ಈಕ್ವಲ್ಸ್ ಟು ಕ ಆಗುತ್ತೆ. ಅಂದರೆ ವ್ಯಂಜನ ಮತ್ತು ಸ್ವರಾಕ್ಷರ ಎರಡೂ ಸೇರಿದಾಗ ಅದು ಸ್ವತಂತ್ರ ಅಕ್ಷರ ಆಗುತ್ತೆ. ಅದನ್ನು ನಾವು ಗುಣಿತಾಕ್ಷರ ಎಂದು ಕರೆಯುತ್ತೇವೆ. ಹೀಗೆ ಪ್ರತಿ ವ್ಯಂಜನಾಕ್ಷರಕ್ಕೂ ಕೂಡ ಎಲ್ಲ ಸ್ವರಚಿಹ್ನೆಗಳನ್ನು ಸೇರಿಸುವುದರ ಮೂಲಕ ಅದನ್ನು ನಾವು ಗುಣಿತಾಕ್ಷರಗಳ ಒಂದು ಗುಂಪು, ಗುಣಿತಾಕ್ಷರಗಳ ಮಾಲೆಯಾಗಿ ನಾವು ಸಿದ್ಧಗೊಳಿಸುವಂಥದ್ದನ್ನು ನಾವು ಕಾಣಬಹುದು. ಒಂದು ಅಕ್ಷರಕ್ಕೆ ಎಲ್ಲ ಸ್ವರಾಕ್ಷರಗಳನ್ನು ಸೇರಿಸಿದಾಗ ಅದರ ಉಚ್ಚಾರಣೆ ಹೇಗೆ ಆ ಸ್ವರಾಕ್ಷರಕ್ಕೆ ಅನುಗುಣವಾಗಿ ಬದಲಾಗ್ತದೆ ಅಥವಾ ಉಚ್ಚರಿಸಬೇಕು ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಉದಾಹರಣೆಗೆ ಕಾ ಅಕ್ಷರಕ್ಕೆ ಸ್ವರಗಳನ್ನು ಸೇರಿಸಿದಾಗ ಅದು ಹೇಗೆ ಉಚ್ಚರಿಸಲ್ಪಡುತ್ತದೆ ಅನ್ನೋದು. ಕ, ಕಾ, ಕಿ, ಕೀ, ಕು, ಕೂ, ಕ್ರೂ, ಕೆ, ಕೇ, ಕೈ, ಕೋ, ಕೋ, ಕೌ, ಕಂ, ಕಹ. ಇಲ್ಲಿ ಕಾ ಅಕ್ಷರಕ್ಕೆ 13 ಸ್ವರಾಕ್ಷರಗಳನ್ನು ಸೇರಿಸಿದಾಗ ಅದರ ಉಚ್ಚಾರ ಹೇಗೆ ಬೇರೆ ಬೇರೆ ಆಗ್ತದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಿದೆವು. ಅದೇ ರೀತಿಯಾಗಿ ಉಳಿದ ಬೇರೆ ವ್ಯಂಜನ ಅಕ್ಷರಗಳಿಗೆ ಸೇರಿಸಿದಾಗಲೂ ಕೂಡ ಅದು ಹೇಗೆ ಉಚ್ಚಾರಣೆಯಲ್ಲಿ ಬೇರೆ ಬೇರೆ ರೂಪವನ್ನು ಪಡೆಯುತ್ತದೆ ಮತ್ತು ಬರೆಯುವಾಗಲೂ ಕೂಡ ಅದು ಸ್ವರಕ್ಕೆ ಅನುಗುಣವಾಗಿ ಹೇಗೆ ಬೇರೆ ಬೇರೆ ರೂಪವನ್ನು ಪಡೆಯುತ್ತದೆ ಅನ್ನುವಂಥದ್ದನ್ನು ನೀವು
ಬೇರೆ ಬೇರೆ ಆಕಾರಗಳ ಮೂಲಕ ಅದನ್ನು ಓದಿ ಅರ್ಥ ಮಾಡಿಕೊಳ್ಳಬಹುದು. ಸೊ ಈಗ ನಾವು ಇದರ ಮುಂದಿನ ಭಾಗಕ್ಕೆ ಹೋಗೋಣ. ಈಗ ವ್ಯಂಜನಗಳಿಗೆ ಸ್ವರಗಳನ್ನು ಸೇರಿಸಿದಾಗ ಅದನ್ನು ಗುಣಿತಾಕ್ಷರ ಅಂತ ಕರಿತೀವಿ. ಒಂದು ಅಕ್ಷರಕ್ಕೆ ಮತ್ತೊಂದು ಅಕ್ಷರವನ್ನು ಕೆಳಗಡೆ ಬರೆದಾಗ ಅದನ್ನು ನಾವು ಒತ್ತಕ್ಷರ ಅಂತ ಹೇಳಿ ಕರೀತೀವಿ. ನಾವು ಮಾತಾಡುವಂಥ ಸಂದರ್ಭದಲ್ಲಿ ಎಲ್ಲ ಪದಗಳು ಕೂಡ ಒಂದೇ ಅಕ್ಷರದಿಂದ ಉಚ್ಚಾರ ಮಾಡುವಂಥ ಪದಗಳಾಗಿರುವುದಿಲ್ಲ. ಕೆಲವು ಅಕ್ಷರಗಳನ್ನು ಉಚ್ಚಾರ ಮಾಡುವಾಗ ಬೇರೆ ಬೇರೆ ಕಾರಣಕ್ಕೋಸ್ಕರ ಅದನ್ನು ಒತ್ತು ಕೊಟ್ಟು ಹೇಳುವ ಪ್ರಯೋಗಗಳು ಭಾಷೆಯಲ್ಲಿ ಅತ್ಯಂತ ಸಹಜವಾಗಿರತಕ್ಕಂಥದ್ದು. ಉದಾಹರಣೆಗೆ ಈಗ ಕತ್ತೆ ಅನ್ನುವಂಥ ಒಂದು ಪದವನ್ನು ತೆಗೆದುಕೊಂಡ್ರೆ ಅದನ್ನು ಕತೆ ಅಂತ ಹೇಳೋದಿಲ್ಲ. ಕತೆ ಅಂದರೆ ಅದಕ್ಕೆ ಬೇರೆ ಇನ್ನೊಂದು ಅರ್ಥವೂ ಕೂಡ ಇದೆ. ಸೊ ತಕಾರವನ್ನು ಉಚ್ಚಾರ ಮಾಡುವಾಗ ಅಲ್ಲಿ ಒತ್ತು ಕೊಟ್ಟು ಹೇಳ್ತೀವಿ. ಆ ಒತ್ತು ಕೊಟ್ಟು ಹೇಳುವುದನ್ನು ನಾವು ಬರವಣಿಗೆಯಲ್ಲಿ ಅದಕ್ಕೆ ಮತ್ತೊಂದು ಅಕ್ಷರವನ್ನು ಅಂದರೆ ಯಾವ ಧ್ವನಿಯನ್ನು ಒತ್ತು ಕೊಟ್ಟು ಹೇಳ್ತೀವೋ ಆ ಧ್ವನಿ ಸಂಕೇತವನ್ನು ಅಕ್ಷರ ರೂಪದಲ್ಲೂ ಕೂಡ ಕೊಟ್ಟು ಬರೆಯುವಂಥ ಒಂದು ಪ್ರಕ್ರಿಯೆ ಕನ್ನಡದಲ್ಲಿ ಅತ್ಯಂತ ಸಹಜವಾಗಿರ್ತಕ್ಕಂಥದ್ದು ನಮಗೆಲ್ಲ ಕೂಡ ತಿಳಿದಿರುವ ವಿಚಾರ. ಹಾಗೆ ಕೆಲವು ಅಕ್ಷರಗಳನ್ನು ಉಚ್ಚಾರ ಮಾಡುವಾಗ ಎಲ್ಲಿ ಒತ್ತು ಕೊಟ್ಟು ಉಚ್ಚಾರ ಮಾಡುತ್ತೇವೆಯೋ ಅದನ್ನು ಸೂಚಿಸುವ ಕಾರಣಕ್ಕೋಸ್ಕರ ನಾವು ಒತ್ತು ಕೊಟ್ಟು ಬರೀತೇವೆ. ಅದಕ್ಕಾಗಿ ಅವುಗಳನ್ನು ನಾವು ಒತ್ತಕ್ಷರ ಅಂತ ಹೇಳಿ ಕರಿತೀವಿ. ಇದನ್ನು ಸಂಯುಕ್ತ ಅಕ್ಷರ ಅನ್ನುವ ಪರ್ಯಾಯ ಪದದಿಂದಲೂ ಕೂಡ ಕರೆಯುವಂಥ ಪರಿಪಾಠು ಇದೆ. ಒತ್ತಕ್ಷರ ಅನ್ನುವಂಥದ್ದು, ಒತ್ತು ಅನ್ನುವಂಥದ್ದು ಕನ್ನಡ ಪದ, ಸಂಯುಕ್ತ ಅನ್ನುವಂಥದ್ದು ಸಂಸ್ಕೃತ ಪದ. ಎರಡೂ ಕೂಡ ಒಂದೇ ಅರ್ಥವನ್ನು ಕೊಡುವಂಥದ್ದು. ಸೊ ಎರಡು ವ್ಯಂಜನಗಳು ಸೇರಿ ಆಗುವ ಅಕ್ಷರಗಳೇ ಸಂಯುಕ್ತ ಅಕ್ಷರಗಳು. ಇಲ್ಲಿ ಎರಡು ವ್ಯಂಜನಗಳಿರುತ್ತದೆ. ಸ್ವರಕ್ಕೆ ಸ್ವರವನ್ನು ಒತ್ತಕ್ಷರವಾಗಿ ಬಳಸೋದಿಲ್ಲ. ಇದು ಕನ್ನಡ ಲಿಪಿ ರಚನೆಯ ಅಥವಾ ಬರವಣಿಗೆಯ ಒಂದು ವೈಶಿಷ್ಟ್ಯತೆ ಅಥವಾ ಒಂದು ಕ್ರಮ. ವ್ಯಂಜನಾಕ್ಷರಕ್ಕೆ ಮತ್ತೊಂದು ವ್ಯಂಜನವನ್ನು ಒತ್ತಕ್ಷರವಾಗಿ ಬಳಸ್ತೀವಿ. ಆ ಡೆಫಿನೇಷನನ್ನು ಗಮನಿಸಿ. ಎರಡು ವ್ಯಂಜನಗಳು ಸೇರಿ ಆಗುವ ಅಕ್ಷರವನ್ನು ಸಂಯುಕ್ತಾಕ್ಷರ ಅಂತ ಹೇಳಿ ಕರೀತೀವಿ. ಉದಾಹರಣೆಯನ್ನು ನಾವು ಗಮನಿಸೋದಾದರೆ ಬಣ್ಣ. ಆ ಬಣ್ಣ ಅನ್ನುವಂಥ ಪದವನ್ನು ಗಮನಿಸಿ. ನಕಾರವನ್ನು ಉಚ್ಚಾರ ಮಾಡುವಾಗ ಅಲ್ಲಿ ಹೆಚ್ಚು ಪ್ರೆಸ್ ಮಾಡಿ ಹೇಳ್ತೀವಿ, ಒತ್ತು ಕೊಟ್ಟು ಹೇಳ್ತೀವಿ ಬಣ್ಣ ಅಂತ. ಬಣ ಅಂದರೆ ಒಂದೇ ಣ ಆಯಿತು. ಆದರೆ ಬರೀ ಬಣ ಅನ್ನೋದಿಲ್ಲ, ಬಣ ಅನ್ನೋದಕ್ಕೆ ಬೇರೆ ಅರ್ಥ ಉಂಟು. ಆದರೆ ಬಣ್ಣ ಅಂತ ಹೇಳುವಾಗ ನಕಾರವನ್ನು ಒತ್ತು ಕೊಟ್ಟು ಹೇಳೋದರಿಂದ ಮತ್ತೊಂದು ನಕಾರವನ್ನು ನಾವು ಬರವಣಿಗೆಯಲ್ಲಿ ಸೂಚಿಸಬೇಕಾಗಿದೆ. ಅದನ್ನು ಒತ್ತು ಕೊಟ್ಟು ಬರೀತೀವಿ. ಆ ಕೆಳಗಡೆ ಒತ್ತು ಕೊಡೋದಕ್ಕೆ ಅದನ್ನು ಒತ್ತಕ್ಷರ ಅಂತ ಕರೀತೀವಿ. ಬಣ್ಣ. ತಮ್ಮ ನೋಡಿ, ಅಲ್ಲಿ ಮಾ ಅನ್ನು ಒತ್ತು ಕೊಟ್ಟು ಹೇಳ್ತೀವಿ ತಮ್ಮ. ಬೆಕ್ಕು. ಕನ್ನಡ. ನೋಡು, ಕನ್ನಡ ಅಂತ ಹೇಳುವಾಗ ನಕಾರವನ್ನು ಒತ್ತು ಕೊಟ್ಟು ಉಚ್ಚಾರ ಮಾಡ್ತೀವಿ. ಅದೇ ರೀತಿಯಾಗಿ ಇತ್ಯಾದಿ. ಇತ್ಯಾದಿ ಅನ್ನುವಂಥ ಪದವನ್ನು ಉಚ್ಚಾರ ಮಾಡುವಾಗಲೂ ಕೂಡ ತಕಾರಕ್ಕೆ ಯಾವ ಒತ್ತಕ್ಷರವನ್ನು ಕೊಟ್ಟು ನೋಡು, ಇತ್ಯಾದಿ ಅಂತ ಹೇಳ್ತೀವಿ. ಹೀಗೆ ಉಚ್ಚಾರಣೆಯಲ್ಲಿ ಯಾವ ಯಾವ ಸ್ಥಾನದಲ್ಲಿ ಯಾವ ಯಾವ ಅಕ್ಷರಕ್ಕೆ ಯಾವ ಯಾವ ಧ್ವನಿಯನ್ನು ಒತ್ತು ಕೊಟ್ಟು ಉಚ್ಚಾರ ಮಾಡ್ತೀವೋ ಅಲ್ಲಿ ಆ ಒತ್ತು ಕೊಟ್ಟು ಹೇಳುವ ಧ್ವನಿಯ ಸಾಂಕೇತಿಕವಾಗಿ ಮತ್ತೊಂದು ಅಕ್ಷರ ಬರೆಯುವ ಕ್ರಮವನ್ನು ನಾವು ಒತ್ತಕ್ಷರ ಅಂತ ಹೇಳಿ ಕರೀತೀವಿ. ಇದರಲ್ಲಿ ಎರಡು ಪ್ರಕಾರಗಳನ್ನು ನಾವು ಗಮನಿಸಬಹುದು. ಒಂದು ಸಜಾತಿಯ ಒತ್ತಕ್ಷರ, ಇನ್ನೊಂದು ವಿಜಾತಿಯ ಒತ್ತಕ್ಷರ. ಸಜಾತಿಯ ಒತ್ತಕ್ಷರ ಅಂತಂದರೆ ಮೇಲಿನ ಅಕ್ಷರವೂ ಒಂದೇ ಆಗಿರುತ್ತದೆ, ಅದರ ಕೆಳಗಿನ ಅಕ್ಷರವೂ ಕೂಡ ಒಂದೇ ಆಗಿರುತ್ತದೆ. ಉದಾಹರಣೆಗೆ ಈಗ ನಾವು ಗಮನಿಸಿದ ಪದಗಳನ್ನೇ ಮತ್ತೊಮ್ಮೆ ಗಮನಿಸಬಹುದು. ಈಗ ಅಕ್ಕ ಅನ್ನುವ ಪದವನ್ನು ಗಮನಿಸೋಣ. ಅಕ್ಕ ಅನ್ನುವುದರಲ್ಲಿ ಮೊದಲ ಅಕ್ಷರ ಸ್ವರ ಆ ಆಗಿದೆ.
ಇದರ ವ್ಯಂಜನಾಕ್ಷರ ಕ. ಅಕ್ಕ ಅನ್ನುವಾಗ ಕಕಾರಕ್ಕೆ ಮತ್ತೊಂದು ಅಕ್ಷರ ಸೇರ್ಪಡೆಯಾಗಿದೆ, ಬರುತ್ತೆ, ಅದೇ ಕ. ಕಕಾರಕ್ಕೆ ಅದೇ ಕಕಾರದ ಒತ್ತಕ್ಷರವನ್ನು ಕೊಟ್ಟು ಬರೆದಿರೋದ್ರಿಂದ ಇದು ಸಜಾತಿಯ ಒತ್ತಕ್ಷರ. ಅಂದರೆ ಅದೇ ವರ್ಣಕ್ಕೆ ಅದೇ ವರ್ಣದ ಒತ್ತಕ್ಷರವನ್ನು ಕೊಟ್ಟು ಬರೆಯುವ ಕ್ರಮವನ್ನು ಸಜಾತಿಯ ಒತ್ತಕ್ಷರ ಅಂತ ಹೇಳಿ ಕರೀತೀವಿ. ನೀವು ಮತ್ತಷ್ಟು ಉದಾಹರಣೆಗಳನ್ನು ಗಮನಿಸಬಹುದು. ಅಣ್ಣ, ಇಲ್ಲಿ ನಕಾರಕ್ಕೆ ನಕಾರ ಒತ್ತಕ್ಷರ, ಪಕಾರಕ್ಕೆ ಪ ಒತ್ತಕ್ಷರ, ಮಕಾರಕ್ಕೆ ಮಾ ಒತ್ತಕ್ಷರ. ಹೀಗೆ ಅದೇ ಅಕ್ಷರಕ್ಕೆ ಅದೇ ಅಕ್ಷರ ಒತ್ತಕ್ಷರವಾಗಿ ಬಂದರೆ ಅದನ್ನು ಸಜಾತಿಯ ಒತ್ತಕ್ಷರ ಅಂತ ಹೇಳಿ ಕರೀತೀವಿ. ಸಜಾತಿ ಅಂದರೆ ಒಂದೇ ವರ್ಗ, ಒಂದೇ ಗುಂಪಿಗೆ ಸೇರಿರುವಂಥದ್ದು ಅಂತ. ಹಾಗಾದರೆ ಮತ್ತೊಂದು ಅಂಶಕ್ಕೆ ಹೋಗೋಣಲ್ವಾ. ಇದರಲ್ಲಿ ಸಜಾತಿಯ ಒತ್ತಕ್ಷರವನ್ನು ಗಮನಿಸಿದ್ದೀವಿ. ಈಗ ವಿಜಾತಿಯ ಒತ್ತಕ್ಷರ ಅಥವಾ ಸಂಯುಕ್ತಾಕ್ಷರ. ಬೇರೆ ಬೇರೆ ಜಾತಿಯ ವ್ಯಂಜನಗಳು ಒಟ್ಟಿಗೆ ಸೇರಿ ಆಗುವ ಅಕ್ಷರವೇ ವಿಜಾತಿಯ ಅಕ್ಷರ. ಅಂದರೆ ಮೇಲಿನ ಅಕ್ಷರ ಒಂದು ಆಗಿರುತ್ತದೆ, ಅದನ್ನು ಮುಖ್ಯ ಅಕ್ಷರ ಅಂತ ಕೂಡ ಕರೀತಾರೆ. ಅದಕ್ಕೆ ಒತ್ತು ಕೊಟ್ಟು ಬರೆಯುವಂಥ ಅಕ್ಷರ ಬೇರೊಂದು ಆಗಿರುತ್ತದೆ. ಮುಖ್ಯ ಅಕ್ಷರ ಒಂದು, ಅದಕ್ಕೆ ಒತ್ತು ಕೊಟ್ಟು ಬರೆಯುವಂಥ ಅಕ್ಷರ ಮತ್ತೊಂದು. ಸೊ ಹೀಗೆ ಮುಖ್ಯ ಅಕ್ಷರ ಮತ್ತು ಒತ್ತಕ್ಷರ ಬೇರೆ ಬೇರೆಯಾಗಿದ್ದರೆ ಅದನ್ನು ವಿಜಾತಿ ಒತ್ತಕ್ಷರ ಅಂತ ಹೇಳಿ ಕರೀತೀವಿ. ಉದಾಹರಣೆಗೆ ಚೈತನ್ಯ ಅನ್ನುವಂಥ ಪದವನ್ನು ಗಮನಿಸಿ. ಚೈತನ್ಯ ಅಂದರೆ ಶಕ್ತಿ, ಚೇತನ. ಇಲ್ಲಿ ನ ಅಕ್ಷರಕ್ಕೆ ಯಾ ಒತ್ತಕ್ಷರವನ್ನು ಕೊಟ್ಟು ಬರೆಯಲಾಗಿದೆ. ಅದೇ ರೀತಿಯಾಗಿ ಕಾರ್ಯ ಅನ್ನುವಂಥ ಪದವನ್ನು ಗಮನಿಸಿ. ಇಲ್ಲಿ ಯಕಾರಕ್ಕೆ ಅರ್ಕ ಒತ್ತನ್ನು ಅಥವಾ ಅದನ್ನು ಈ ರೀತಿಯಲ್ಲೂ ಕೂಡ ಬರೀಬೋದು. ರಕಾರಕ್ಕೆ ಅಥವಾ ರ ಅಕ್ಷರಕ್ಕೆ ಯಾ ಒತ್ತಕ್ಷರವನ್ನು ಕೊಟ್ಟು ಬರೆದಿರುವಂಥದ್ದನ್ನು ಇಲ್ಲಿ ಗಮನಿಸ್ತೀವಿ. ಅದೇ ರೀತಿಯಾಗಿ ಕಷ್ಟ, ನಷ್ಟ ಇತ್ಯಾದಿ ಪದಗಳನ್ನು ನಾವು ಗಮನಿಸಬಹುದು. ಅಂದರೆ ಮುಖ್ಯ ಅಕ್ಷರ ಒಂದಾಗಿರ್ತದೆ, ಒತ್ತಕ್ಷರ ಮತ್ತೊಂದಾಗಿದ್ದರೆ ಎರಡು ಬೇರೆ ಬೇರೆ ಅಕ್ಷರಗಳು ಸೇರಿರೋದರಿಂದ ಅದನ್ನು ನಾವು ವಿಜಾತಿ ಒತ್ತಕ್ಷರ ಅಂತ ಹೇಳಿ ಕರೀತೀವಿ.